ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಈಸಿ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಸ್ಟೆಪ್ಪು, 1 ಗಂಟೆಯಲ್ಲೇ ಆಗುತ್ತೆ. ತುಂಬ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಇಂದು ಯಾವಾಗಿನ ಹಾಗೆ ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಒಂದು ಗೋಲ್ಡನ್ ಬೀಡ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಇದು ಸ್ಮಾಲ್ ಗೋಲ್ಡನ್ ಬೀಡ್ಸ್ ಮಾತ್ರ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ದಾರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡ್ಮೇಲೆ 2 ಚೈನು, ಈ ಥರ 2 ಚೈನ್ ಮಾಡಿಬಿಟ್ಟು ಈಗ ಇದರ ಪಕ್ಕ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಒಂದು, ಇದರ ಪಕ್ಕ ಇನ್ನೊಂದು, 2, ಇನ್ನೊಂದು 3, ಅಂದರೆ ಒಟ್ಟು 4 ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟ್ 2 ಚೈನು ಮತ್ತು 3 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಆಗುತ್ತೆ. ಈ 4 ಡಬಲ್ ಕ್ರೋಶೆ ಆದಮೇಲೆ ಈಗ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಹೇಗೆ ಅಂದರೆ, ಈಗ ಈ ಥರ ದಾರ ಸುಂದ್ಕೋತೀವಿ ಡಬಲ್ ಕ್ರೋಶೆಗೆ. ಈ 4ಗಿಂತಲೂ ಮೊದಲೇ ಬ್ಯಾಕಿಗೆ ಇಲ್ಲಿಗೆ ಬರಬೇಕು. ನೀವು ಈ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀರಲ್ವ, ಅದರ ಹಿಂದೆ, ಅಂದರೆ ಇಲ್ಲಿ ಹುಕ್ ಚುಚ್ಚಿಬಿಟ್ಟು ದಾರ ತಗೊಂಬನ್ನಿ, ಉದ್ದ ಎಳೀರಿ. ಈ ಫುಲ್ ಇದರ ಈಕ್ವಲ್ ಆಗೋಷ್ಟು, ಈ ಲೆವೆಲ್ಗೆ ಈಕ್ವಲ್ ಆಗೋಷ್ಟು ಉದ್ದ ಎಳ್ಕೊಳ್ಳಿ. 4 ಕವರ್ ಆಗಿ ಈ ಲೆವೆಲ್ಗೆ ಬರಬೇಕು. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನು. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ ಬೀಡ್. ಈಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹತ್ರ ಹತ್ರ. ಈ ಥರ 2 ಹಿಂಗೆ ಹತ್ರ ಹತ್ರ ಮಾಡ್ಕೋಬೇಕು. 3, 4. ಈಗ ನೋಡಿ, ಈ ಥರ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಈ 4ಕ್ಕಿಂತ ಮೊದಲೇ ಇಲ್ಲಿ ಚುಚ್ಕೊಂಡು ಹುಕ್ಕು ಚುಚ್ಕೊಂಡು ದಾರ ತಗೊಂಬನ್ನಿ. ಇದನ್ನು ಉದ್ದ ಎಳೀರಿ. ಈ ಲೆವೆಲ್ಗೆ ಬರಬೇಕು, ಡಬಲ್ ಕ್ರೋಶೆ ಲೆವೆಲಲ್ಲಿ. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈಗ ಇನ್ನೊಂದು ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ ಅದನ್ನು ಲಾಕ್ ಮಾಡಿ ಬೀಡ್. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2, 3, 4. ಈ ಥರ 4 ಡಬಲ್ ಕ್ರೋಶೆ ಮಾಡಿ ಕ್ರೋಶೆ ಹುಕ್ಕೆ ದಾರ ಸುಂದ್ಕೊಳ್ಳಿ. ಈ 4ಕ್ಕಿಂತ ಹಿಂದೆ ಇಲ್ಲಿಗೆ ಬರಬೇಕು. ನೀವು ಇಲ್ಲಿಂದ ದಾರ ಚುಚ್ಕೊಂಡು ಹಿಂಗೆ ದಾರ ತಂದು ಉದ್ದ ಎಳೀರಿ. ಈ ಲೆವೆಲ್ಗೆ ಬರಬೇಕು. ನೀವು ಈ ಡಬಲ್ ಕ್ರೋಶೆ ಲೆವೆಲ್ಗೆ ಬರಬೇಕು ಉದ್ದ. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈ ಥರ ಇನ್ನೊಂದು ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ ಅದನ್ನು ಲಾಕ್ ಮಾಡಿ ಈಗ 4 ಡಬಲ್ ಕ್ರೋಶೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಅಲ್ಲಿ 4 ಡಬಲ್ ಕ್ರೋಶೆ, 1 ಈ ಥರ ಹತ್ರನೇ ಮಾಡ್ಕೊಳ್ಳಿ. 2, 3, 4. ಆಮೇಲೆ ನೋಡಿ, ಈ ಥರ ದಾರ ಸೂಜಿ ದಾರ ಸುಂದ್ಕೊಳ್ಳಿ. ದಾರ ಸುಂದ್ಕೊಂಡು ಇಲ್ಲಿ ಈ 4ಕ್ಕಿಂತ ಹಿಂದೆ ಇಲ್ಲಿ ಚುಚ್ಕೊಳ್ಳಿ, ಸ್ವಲ್ಪ ಹಿಂದೆ
ಚುಚ್ಕೊಂಡು ದಾರ ತಗೊಂಬನ್ನಿ. ಇಷ್ಟು ಉದ್ದ ಎಳ್ಕೊಬೇಕು ನೀವು. ಈ ಲೆವೆಲ್ಗೆ ತಂದು ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಟೈಟ್ ಮಾಡ್ಕೋಬೇಡಿ, ಟೈಟ್ ಮಾಡಿಕೊಂಡ್ರೆ ಶೇಪ್ ಹಾಳಾಗತ್ತೆ. ಈ 4 ಡಬಲ್ ಕ್ರೋಶೆ ಮುದ್ದೆ ಆಗಿಬಿಡತ್ತೆ. ಆದ್ದರಿಂದ ಹೆಚ್ಚು ಟೈಟ್ ಮಾಡ್ಕೋಬೇಡಿ, ಈ ಥರ ಮಾಡ್ಕೊಳ್ಳಿ. ಈಗ 4 ಈ ಥರ ಮಾಡಿದ್ದೀನಿ. 1 2 3 4 ಮಾಡಿದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು ಬೇಕು ಅಂದರೆ. ನಾನು ಕುಚ್ಚಿಗೊಂದು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 3 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಥರ 4 ಡಬಲ್ ಕ್ರೋಶೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 ಡಬಲ್ ಕ್ರೋಶೆ ಮಾಡಿ ಈ ಥರ ದಾರ ಸುಂದ್ಕೊಳ್ಳಿ. ಕ್ರೋಶೆ ಹೋಗಿಗೆ ಇಲ್ಲಿ ಬ್ಯಾಕ್ ಸೈಡ್ಗೆ ಇಲ್ಲಿಗೆ ಬನ್ನಿ. ದಾರ ಚುಚ್ಕೊಂಡು ಸೂಜಿ ಚುಚ್ಕೊಂಡು ದಾರ ತಗೊಂಬನ್ನಿ. ಇಷ್ಟು ಉದ್ದ ಎಳೀರಿ. ಆಮೇಲೆ ಎರಡೊಂದು ಮತ್ತೆ ಎರಡೊಂದು ಮಾಡ್ಕೊಳ್ಳಿ. ಆವಾಗ ಈ ಥರ ಬರುತ್ತೆ. ಮತ್ತೆ ಬೀಡ್ ಮತ್ತೆ ಅದೇ ಥರ 3 ಮಾಡಿಕೊಂಡು ಈ ಥರ 4 ಕುಂದ್ರಂಗೆ ಕುಚ್ಚು ಹಾಕ್ತಾ ಇದ್ದೀನಿ. ಅಥವಾ ನೀವು 2 ಕುಂದ್ರಂಗೆ ಹಾಕೋದಾದ್ರೂ ಹಾಕೋಬೋದು, 3 ಕುಂದ್ರಂಗೆ ಹಾಕೋದಾದ್ರೂ ಹಾಕ್ಬೋದು, ಅಥವಾ ಬೀಡ್ ಸೇರಿಸ್ಕೊಂಡೇ ಹೋಗೋದಾದ್ರೆ ಹಂಗೆ ಹೋಗ್ಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಮಾಡಿ ಕುಚ್ಚೆಲ್ಲ ಹಾಕಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಡಿಸೈನ್, ಈಸಿ ಡಿಸೈನ್. 1 ಗಂಟೆಲೆಲ್ಲ ಆಗುತ್ತೆ, ನಿಮಗೆ ಬೇಗ ಆಗುತ್ತೆ. ಒಂದೇ ಸ್ಟೆಪ್ಪು, ಈಸಿನೂ ಇದೆ ಮಾಡೋದು. ನೀವು ಮಾಡಿ ನೋಡಿ, ನಿಮ್ಮ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕ್ರಾಸ್ ಸ್ಟಿಚ್ ಎದ್ದು ಬರುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸೀರೆಗೆ ಮಾಡಿ. ನೀವು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.